ಈ ಎನರ್ಜಿ ಬಗ್ಗೆ ಆಗ್ಲೇ ಮಾತಾಡ್ತಿದ್ವಿ ಗುರುಗಳೇ. ನೀವು ಹೇಳ್ತಿದ್ರಿ ಏನು ಅಲ್ಲಿ ಯಾವುದೇ ದೇವಸ್ಥಾನಕ್ಕೆ ಹೋದಾಗ ನಿಮ್ಗೆ ಒಂದು ಎನರ್ಜಿ ಸಿಗುತ್ತೆ ಅಂತ. ಆ ಎನರ್ಜಿ ಪಂಚಭೂತಗಳಿಂದ ಬಂದಿರುವಂಥದ, ಅಥವಾ ಮನುಷ್ಯನೇ ಸೃಷ್ಟಿ ಮಾಡಿರೋದ, ಅಥವಾ ಅವನ ನಂಬಿಕೆನಾ? ಇದು ನಂಬಿಕೆ ಅಂದ್ರೆ ಈಗ ಯಾರೋ ಒಬ್ಬರಿಗೆ ಏನೋ ಒಂದು ಫೀಲ್ ಆಗುತ್ತೆ, ನನಗೆ ಯಾರೋ ಬಂದ್ರು, ನನ್ನ ಯಾರೋ ಪಕ್ಕದಲ್ಲಿ ಕೂತ್ಕೊಂಡ್ರು ಅಂತ ಈ ಥರ ಎಲ್ಲ ಹೇಳ್ತಿರುವಂಥದ್ದನ್ನ ಸಾಮಾನ್ಯ ನಾವು ಕೇಳ್ತಿರ್ತೀವಿ. ನಾನು ಆ ದೇವಸ್ಥಾನಕ್ಕೆ ಹೋದೆ, ಅಪ್ಪ ನನ್ನ ಲೈಫೇ ಚೇಂಜ್ ಆಯಿತು ಅಂತ ಹೇಳ್ತಾರೆ. ಆ ಎನರ್ಜಿ ಮೂಲ ಯಾವುದು ಅನ್ನೋದನ್ನ ಹೇಳ್ಕೊಡಿ. ಒಂದು ಸಣ್ಣ ಮಗುಗೆ ಮನೆಯಲ್ಲಿ ಅಕ್ಕ, ಅಣ್ಣ, ತಮ್ಮ, ದೊಡ್ಡಪ್ಪ, ಚಿಕ್ಕಪ್ಪ, ಅಜ್ಜಿ, ತಾತ ಎಲ್ಲರೂ ಇರ್ತಾರೆ. ಎಷ್ಟೇ ಜನ ಇದ್ರು ಸಣ್ಣ ಮಗು ಇದ್ದಿದ ತಕ್ಷಣ ಅಮ್ಮ ಬೇಕು ಅಂತ ಹೇಳುತ್ತೆ. ಎಷ್ಟು ಜನ ಎತ್ಕೊಂಡು ಸಮಾಧಾನ ಮಾಡಿದ್ರು ಸಹ ಅಮ್ಮನ ಮಡಿಯಲ್ಲಿ ಹೋಗಿ ಕೂತಿದ ತಕ್ಷಣ ಏನ್ ಅನ್ಸುತ್ತೆ? ಸಮಾಧಾನ. ಅದಕ್ಕೆ ಮತ್ತೆ ಅಳು ನಿಲ್ಸುತ್ತೆ, ಅಳು ನಿಲ್ಸುತ್ತೆ, ಸಮಾಧಾನ ಆಗುತ್ತೆ. ಆ ಮುಖದಲ್ಲೇ ಒಂದು ಒಳ್ಳೆ ನಗು ಕೊಡುತ್ತೆ. ಇದು ಬಿಟ್ಟು ನನಗೆ ಇನ್ನೇನು ಪ್ರಪಂಚ ಇಲ್ಲ ಅನ್ನುವಂತಹ ರೀತಿಯಲ್ಲಿ ಹೋಗಿ ಸೇರ್ಕೊಳ್ಳುತ್ತೆ ಅಲ್ವಾ? ಈ ಉತ್ತರ ಅದೇ. ಅಂದ್ರೆ ಎಲ್ಲಿ ಎನರ್ಜಿ ಇದೆ, ಎಲ್ಲಿ ಎನರ್ಜಿ ಇಲ್ಲ, ನಾನ್ ಸೃಷ್ಟಿ ಮಾಡಿದಿನ ಪಂಚಭೂತ ಕ್ಷೇತ್ರಗಳ ಇದು ಅಂತಂದ್ರೆ ಎರಡೂ ಆಗುತ್ತೆ. ಈಗ ನಮ್ಮ ತಿರುವಣ್ಣಾಮಲೈ, ಅರುಣಾಚಲೇಶ್ವರ ಯಾರು ಸೃಷ್ಟಿ ಮಾಡಿದ್ದು ಗೊತ್ತಿಲ್ಲ. ಜಂಬುಕೇಶ್ವರ, ಕಾಮಾಕ್ಷಿಯಲ್ಲಿರುವಂತಹ ಪೃಥ್ವಿಲಿಂಗ ಗೊತ್ತಿಲ್ಲ. ವಾಯುಲಿಂಗ, ಚಿದಂಬರ ಇದು ಮನುಷ್ಯನ ಸೃಷ್ಟಿಯಾ? ಅಲ್ಲ. ಅಲ್ಲ. ನೀವಿದೇ ಕಾಮಾಕ್ಷಿ ಕ್ಷೇತ್ರಕ್ಕೆ ಹೋಗಿ, ಕಂಚಿ ಕಾಮಾಕ್ಷಿಗೆ ಹೋದ್ರೆ ಕಾಂಚೀಪುರಂ ಅಲ್ಲಿ ಏನಿಲ್ಲ ಅಂತಂದ್ರು 1000ಕ್ಕೂ ಮೇಲೆ ದೇವಸ್ಥಾನಗಳಿದೆ. ಅದೇ ರೀತಿಯಲ್ಲಿ ನಮ್ಮ ಕಾಶಿಯಲ್ಲಿ 1000ಕ್ಕೂ ಮೇಲೆ ದೇವಸ್ಥಾನಗಳು, ಸಣ್ಣ ಸಣ್ಣ ಗಲ್ಲಿಯಲ್ಲೂ ಒಂದೊಂದು ದೇವಸ್ಥಾನ. ಒಂದು ಗಲ್ಲಿ ಅಂದ್ರೆ ಒಂದು 10-15 ದೇವಸ್ಥಾನ ನೋಡ್ತೀವಿ ನಾವಲ್ಲಿ. ಆದ್ರೆ ಎಲ್ಲದಕ್ಕೂ ಅಷ್ಟೇ ಮಹತ್ವ ಇದೆ. ಕಾಶಿ ಕಾಂಡದಲ್ಲಿ ಸಂಪೂರ್ಣವಾಗಿ ಬರೆದಿದ್ದಾರೆ ಎಲ್ಲ. ಇಲ್ಲಿ ಕಾಂಚೀಪುರಂ ಅಲ್ಲೂ ಎಲ್ಲ ಬರೆದಿದ್ದಾರೆ. ಇದನ್ನ ಅರ್ಥ ಮಾಡ್ಕೊಂಡ್ರೆ ಇವಾಗ ನನಗೆ ಯಾವುದು ಶಕ್ತಿ, ಯಾರು ಸೃಷ್ಟಿ ಮಾಡಿರುವಂತಹದ್ದು ಅಂತಂದ್ರೆ, ಇತ್ತೀಚೆಗೆ ಬಂದಿರುವಂತಹ ದೇವಾಲಯಗಳಲ್ಲಿ ನಾನು ಮನುಷ್ಯ ರೂಪದಲ್ಲಿದ್ದು ಆ ಪಂಚಭೂತಗಳಲ್ಲಿ ಇರುವಂತಹ ಶಕ್ತಿಯನ್ನ ನಾನು ಪಡೆದು ಒಂದು ಮಂತ್ರಾನುಷ್ಠಾನವನ್ನ ಮಾಡಿ, ಆ ಮಂತ್ರಾನುಷ್ಠಾನದಿಂದ ಇರುವಂತಹ ಶಕ್ತಿಯನ್ನ ಲಲಿತೆ, ಶಿವ, ವಿಷ್ಣು ಅನ್ನುವಂತಹ ಶಕ್ತಿಯಲ್ಲಿ ಗ್ರೌಂಡ್ ಮಾಡ್ತೀವಿ. ಆಗೇನಾಗುತ್ತೆ, ಇಲ್ಲಿರುವಂತಹ ಶಕ್ತಿ ಅಲ್ಲಿ ಹೋಗುತ್ತೆ. ಅದಕ್ಕೆ ನಾ ಹೇಳಿದ್ರು ಹವಾಹಯಾಮಿ ಅಂತ ಯಾಕೆ ಹೇಳ್ತೀವಿ? ಇಲ್ಲಿರುವಂತಹ ತತ್ವವನ್ನೇ ಅಲ್ಲಿ ನಾವು ಸೇರಿಸುವಂತಹದ್ದು. ಅದಕ್ಕೋಸ್ಕರವೇ ನಾವು ಪರಮೇಶ್ವರ ಏನು ಅಂತ ಹೇಳೋದು, ಆಮ್ನಿ ಪ್ರೆಸೆಂಟ್, ಎಲ್ಲಾ ಕಡೆನೂ ಇದ್ದಾನೆ ಅಂತ ಹೇಳೋದು. ಎನರ್ಜಿ ಸರ್ಕಲ್ಸ್, ಈ ನಾನು ಏನ್ ಪಂಚಭೂತ ಕ್ಷೇತ್ರಗಳ ಹೇಳಿದ್ವೋ ಅದು ಪಂಚಭೂತಗಳಿಂದನೇ ಉತ್ಪತ್ತಿ ಆಗಿರುವಂತಹ ಶಕ್ತಿ. ಅದು ಮನುಷ್ಯ ಮಾಡಿರುವಂತಹದ್ದಲ್ಲ. ಅದ್ರ ಸುತ್ತು ಮಾಡಿರುವಂತಹ ದೇವಾಲಯಗಳು ಮನುಷ್ಯ ಮಾಡಿರೋ. ಚೋಳರ ಕಾಲದಲ್ಲಿ ಅಮ್ಮಣ್ಣಿ ಅನ್ನುವಂತಹವರು ಬಂದು ಕಟ್ಟಿರುವಂತಹ ಗೋಪುರ ತಿರುವಣ್ಣಾಮಲೆಯಲ್ಲಿ ಇವತ್ತಿಗೂ ಕಾಣುತ್ತೆ. ಅದಕ್ಕಿಂತ ಮುಂಚೆ ಇರುವಂತಹ ಶಕ್ತಿಗಳಿದೆಲ್ಲ. ಅಂದ್ರೆ ಇದೆಲ್ಲ ಹೇಗೆ ನಾವು ಅರ್ಥ ಮಾಡ್ಕೋಬೇಕು ಅಂತಂದ್ರೆ, ಇಟ್ ಇಸ್ ಅಗೇನ್ ಎನರ್ಜಿ. ಕೆಲವೊಂದು ಎನರ್ಜಿ ಸೆಂಟರ್ಸ್ ಇಂದ ನಾವ್ ಎನರ್ಜಿ ತಗೋತೀವಿ, ಆ ಎನರ್ಜಿನ ಇನ್ನೊಂದ್ ಕಡೆ ಕಾನ್ಸಂಟ್ರೇಟ್ ಮಾಡ್ತೀವಿ. ನೀವು ಒಳ್ಳೆ ಒಳ್ಳೆ ಇಂಗ್ಲಿಷ್ ಬುಕ್ಸ್ ತೆಗೆದು ನೋಡಿದ್ರೆ ಕಾನ್ಸಂಟ್ರೇಷನ್ ಆಫ್ ಎನರ್ಜಿ ಅಂತ ಹೇಳ್ತಾರೆ ಅಷ್ಟೇ, ಪ್ರತಿಷ್ಠಾಪನೆ ಅಂತ ಹೇಳಲ್ಲ. ವಾಟ್ ಡು ಯು ಮೀನ್ ಬೈ ದಟ್? 1000 ಜನ ಕೂತ್ಕೋತಾರೆ, 100 ಜನ ಕೂತ್ಕೋತಾರೆ, ದೇ ಆಲ್ ಫೀಲ್ ದ ಸೇಮ್ ಎನರ್ಜಿ ಇಸ್ ಇನ್ ದ ಸೆಂಟರ್ ಅಂಡ್ ದ ಎನರ್ಜಿ ಇಸ್ ಎಕ್ಸ್ಟ್ರೀಮ್ಲಿ ಪವರ್ಫುಲ್. ಎಲ್ಲ ಅಲ್ಲಿಗೆ ಬಂದು ಸೇರ್ಕೊಳ್ಳುತ್ತೆ. ನಮ್ಮ ಸೋಮನಾಥ್ ಅಲ್ಲಿ ಏನಾಗ್ತಾ ಇತ್ತು, ಲಿಂಗ ಲೆವಿಯೇಟ್ ಆಗ್ತಾ ಇತ್ತು, ಅಂದ್ರೆ ತೇಲ್ತಾ ಇತ್ತು. ಅಂದ್ರೆ ಭೂಮಿಯಿಂದಲೇ ಆ ಒಂದು ಶಕ್ತಿಯನ್ನ ನಾವಲ್ಲಿ ನೋಡ್ಬೋದು. ಅದಕ್ಕೆ ನಮ್ಮಲ್ಲಿರುವಂತಹ ಪುಣ್ಯಕ್ಷೇತ್ರಗಳು, ಜ್ಯೋತಿರ್ಲಿಂಗಗಳು ಮತ್ತೆ ಶಕ್ತಿಪೀಠಗಳು ಏನಿದೆ, ಅಲ್ಲಿ ಹೋದ್ರೆ ಎಂತಹ ಮಹಾತ್ಮನೇ ಆಗ್ಲಿ ಅಲ್ಲಿ ಪಡಿಬೇಕಾಗಿರುವಂತಹ ಶಕ್ತಿಯನ್ನ ಪಡಿತಾನೆ ಅಂತ ಅರ್ಥ. ಇದು ನೀವು ಕೇಳಿರೋ ಪ್ರಶ್ನೆಗೆ ಎರಡೂ ಹೌದು. ಮನುಷ್ಯನಿಂದ ಕೆಲವೊಂದು ಕಡೆ ಆಗಿರುವಂತಹ ಶಕ್ತಿ ಉತ್ಪತ್ತಿಯಿಂದ ಅಲ್ಲಿ ಆ ಪರಮಾತ್ಮನ ಒಂದು ಸಾನ್ನಿಧ್ಯವನ್ನ ನಾವು ನೋಡಬಹುದು ಅಂತ. ಆ ಮನುಷ್ಯನಿಗೆ ಎಲ್ಲಿಂದ ಬಂತು? ಪರಾಶಕ್ತಿ ಚೈತನ್ಯದಿಂದಲೇ ಅವನಿಗೂ ಬರುತ್ತೆ. ಅದೇ ಎನರ್ಜಿನ ನಾವಲ್ಲಿ ಕಾನ್ಸಂಟ್ರೇಟ್ ಮಾಡ್ತೀವಿ. ಈಗ ಎಷ್ಟೋ ಸರಿ ಹೇಳ್ತಾರೆ ಸಿದ್ಧ ಕ್ಷೇತ್ರಗಳು ಅಂತ ಹೇಳ್ತಾರೆ. ಏನು? ತಪಸ್ಸನ್ನು ಮಾಡಿರುವಂತಹ ಮನುಷ್ಯ ಅಥವಾ ಋಷಿ ಮುನಿಗಳು ಯಾರು ಇರ್ತಾರೆ ಅವ್ರು ಅದೇ ಜಾಗದಲ್ಲೇ ಕೂತಿರ್ತಾರೆ. ಕೆಲವೊಮ್ಮೆ ಜೀವ ಸಮಾಧಿನೂ ಆಗಿರ್ತಾರೆ. ಆ ಜೀವ ಸಮಾಧಿಗಳಿಂದ ಹೊರಬರುವಂತಹ ಶಕ್ತಿ ಅವರು ಸಹ ಪಂಚಭೂತಗಳಿಂದ ಪಡೆದು ಆ ಶಕ್ತಿಯನ್ನ ಅರಿತಾರೆ. ಒಳ್ಳೆ ಅರಿವಿರುತ್ತೆ ಅವ್ರಿಗೆ ಶಕ್ತಿ ಅಂದ್ರೆ ಏನು ಅಂತ. ಆ ಮನುಷ್ಯನಿಗೆ ದೇರ್ ಇಸ್ ಅ ಡಿಫರೆನ್ಸ್ ಬಿಟ್ವೀನ್ ಮೈಂಡ್, ಬಾಡಿ ಅಂಡ್ ಸೋಲ್. ಅವ್ರ ಶರೀರವನ್ನು ಸಂಪೂರ್ಣ ಶೂನ್ಯ ಸ್ಥಿತಿಗೆ ತಗೊಂಡು ಹೋಗಿರ್ತಾರೆ. ವಿವೇಕ ಅವಿವೇಕ ಅನ್ನುವಂತಹದ್ದು ಏನು ಅಂತ ಪರಿಚಯ ಆಗಿರುತ್ತೆ.
ಆ ಜ್ಞಾನ ಶಕ್ತಿಯಲ್ಲಿ ಪರಿಚಯ ಆಗಿರುವಂತಹ ತತ್ವಗಳಲ್ಲಿ ಹೋಗಿ ನೀವು ಯಾರಾದ್ರೂ ಅವ್ರನ್ನ ನೋಡಿದ್ರೆ ಏನ್ ಕೊಟ್ರು ನನಗ್ ಬೇಡ ಅಂತ. ನೀವು ನಮ್ ಟ್ರಸ್ಟಿಗೆ ಹಾಕಿ 1000 ಜನಕ್ಕೆ ಅನ್ನದಾನ ಆಗುತ್ತೆ. ಇಲ್ಲ ನನಗೆ ಏನ್ ಬೇಕು ನಿಮ್ಗೆ, ನೀವು ಹಾಕೊಳ್ಳೋದಿಕ್ಕೆ ಏನ್ ಬೇಕು, ನನ್ಗೇನ್ ಇರೋದ್ ಸಾಕು. ವೈರಾಗ್ಯ ಜೀವನ. ವೈರಾಗ್ಯ ಅನ್ನೋದಕ್ಕಿಂತ ಸೆಲ್ಫ್ ಕಂಟೈನ್ಮೆಂಟ್. ವೈರಾಗ್ಯ ಅಂದ್ರೆ ತ್ಯಜಿಸೋದು ಅಂತ. ತ್ಯಜನೆ ಮಾಡೋದೆಲ್ಲ ಅವ್ರು ದಾಟಿ ಬಂದ್ಬಿಟ್ಟಿರ್ತಾರೆ. ಕೊಟ್ಟಿರೋದನ್ನ ತ್ಯಜಿಸ್ ಏನ್ ಪ್ರಯೋಜನ ಅವ್ರಿಗೆ? ದೇ ಆರ್ ಆಲ್ರೆಡಿ ಇನ್ ದಟ್ ಸ್ಟೇಟ್. ಅವಧೂತರು ಅಂತ ಹೇಳ್ತೀವಿ. ಅದೆಲ್ಲ ಸೆಂಟರ್ಸ್ ಆಫ್ ಎನರ್ಜಿ. ನಮ್ಮ ವೆಂಕಟಾಚಲ ಅವಧೂತರಾಗ್ಲಿ, ಶ್ರೀಧರ ಸ್ವಾಮಿಗಳಾಗ್ಲಿ, ಎಷ್ಟೋ ಜನ ಅವಧೂತರಿದ್ದಾರೆ. ಆ ಅವಧೂತ ಶಕ್ತಿಗಳೆಲ್ಲವೂ ಸಹ ಈ ಒಂದು ಕ್ಷೇತ್ರಗಳಿಗೆ ಹೋದಾಗ ಅವರ ಶಕ್ತಿ 4 ಜನಕ್ಕೆ ಹರಿಯುತ್ತೆ. ಅದೇ ನಾವು ಜ್ಯೋತಿರ್ಲಿಂಗಗಳು, ಶಕ್ತಿಪೀಠಗಳಿಗೆ ಹೋದ್ರೆ ನಮ್ಮ ಶಕ್ತಿ ಅಲ್ಲಿ ಗ್ರೌಂಡ್ ಆಗಿ ಆ ಶಕ್ತಿ ನಮ್ಮಲ್ಲಿ ಬಂದು ಸೇರ್ಕೊಳ್ಳುತ್ತೆ. ಇಟ್ ಇಸ್ ಬೋತ್, ಎರಡು ಕರೆಕ್ಟ್. ಈ ಕೆಲವರು ದೇವ್ರನ್ನ ಕೈ ಮುಗಿದು ನಿಂತ್ಕೊಂಡು ಪ್ರಾರ್ಥನೆ ಮಾಡ್ತಾರೆ. ನನಗೆ ಮನೆ ಕೊಡಪ್ಪ, ನನಗೆ ಒಳ್ಳೆ ಹೆಂಡತಿ ಕೊಡಪ್ಪ, ಇದು ಗಂಡು ಮಗುನೇ ಕೊಡಪ್ಪ, ಆಮೇಲೆ ಅವ್ರು ಯಾರೋ ನನಗೆ ತೊಂದರೆ ಮಾಡಿದ್ರೆ ಅವ್ರು ನೋಡ್ಕೊಳಪ್ಪ ನೀನು. ಈ ಥರ ಭಕ್ತನಿಗೂ ಭಗವಂತನಿಗೂ ಒಂದು ಕನೆಕ್ಟ್ ಇದೆ. ಒಬ್ಬೊಬ್ರು ಒಂದೊಂಥರ. ನೀವು ಅಲ್ಲಿ ಹೋಗಿ ಭಗವಂತ ಅನ್ಕೋತಿರ್ತಾನೆ, ಇವ್ನು ನೋಡ್ಬೇಕಂತ. ಅಂದ್ರೆ ಭಗವಂತನ ಹೆಂಗಲ್ಲಿ ನೋಡಿದ್ರೆ ಎಷ್ಟು ಸಮಸ್ಯೆ ಹೇಳ್ತಾರಪ್ಪ ಇವನು ಅಂತ ಅನ್ಕೋತಾರೆ. ಅವಾಗ ನೀವೇನ್ ಹೇಳ್ತೀರ ಗುರುಗಳೇ? ಅದನ್ನೇ ನಾನು ಫಸ್ಟ್ ಹೇಳದ್ನಲ್ಲ, ಒಂದ್ ಸಣ್ಣ ಮಗು ತಾಯಿ ನೋಡಿದ ತಕ್ಷಣ ಹೇಗ್ ಮ್ಯಾಗ್ನೆಟ್ ತರ ಹೋಗಿ ಅಂಟ್ ಕೂತ್ಕೊಳ್ಳುತ್ತೋ, ನನ್ನ ಕಷ್ಟ ಸುಖ ಆಗ್ಲಿ ನಾನೇ ಆಗ್ಲಿ, ನನ್ನ ಕಷ್ಟ ಸುಖ ಯಾರ ಹತ್ರ ಹೇಳ್ಕೋಬೇಕು? ಒಂದು ನಮ್ ಗುರುಗಳ ಹತ್ರ ಹೇಳ್ಕೊತೀನಿ, ಈ ತರ ಆಯ್ತು ಗುರುಗಳೇ, ಆ ತರ ಆಯ್ತು ಗುರುಗಳೇ. ಬಿಟ್ರೆ ದಿನ ನನ್ ಜೊತೆ ಇರುವಂತಹ ಲಲಿತೆಗೆ ನಾನು ಹೇಳೋದು, ಇನ್ಯಾರಿಗೂ ಹೇಳಕ್ಕಾಗಲ್ಲ. ಸೈಕಲಾಜಿಕಲಿ ದೇರ್ ಶುಡ್ ಬಿ ಸಮ್ ಪಾತ್ ಫಾರ್ ಯು ಟು ಡಿಸ್ಚಾರ್ಜ್ ಯುವರ್ ಎಮೋಷನ್ಸ್. ಆ ಒಂದು ಪಾತ್ ಬಂದು ಪರಮೇಶ್ವರ. ಯಾಕೆ? ದೇರ್ ಇಸ್ ನೋ ಜಡ್ಜ್ಮೆಂಟ್. ನಾನು ಅವನಿಗೆ ಹೇಳಿದ ತಕ್ಷಣ ನೀನ್ ಇದ್ ಮಾಡಿದ ತಪ್ಪು, ಹೀಗ್ ಮಾಡ್ಬೇಕಾಗಿತ್ತು, ಹಾಗ್ ಮಾಡ್ಬೇಕಾಗಿತ್ತು, ನೀ ಹಿಂಗ್ ಯೋಚನೆ ಮಾಡ್ಬೇಕಾಗಿತ್ತು ಹೇಳ್ತಾನ? ಹೇಳಲ್ಲ. ಅಂದ್ರೆ ಯು ಆರ್ ಇನ್ ಅ ವೆರಿ ಸೇಫ್ ಪ್ಲೇಸ್. ತಾಯಿ ಮಡಿಲು ಎಷ್ಟು ಸೇಫ್ ಆಗಿರುತ್ತೋ ನನಗೆ ನನ್ನ ಲಲಿತೆ ಅಷ್ಟೇ ಸೇಫ್. ಅದಕ್ಕೋಸ್ಕರ ಎಷ್ಟೇ ಕಷ್ಟ ಬರ್ಲಿ, ಎಷ್ಟೇ ದುಃಖ ಬರ್ಲಿ, ಯಾರಿಗೂ ಹೇಳದೇ ಇರುವಂತಹ ಒಂದು ಪ್ರಸಂಗ ಬಂದ್ರೂ ಸಹ ಆ ಪರಮೇಶ್ವರ ಲಲಿತೆ ಅನ್ನುವಂತಹ ಶಕ್ತಿ ಏನಿದೆ ಆ ಶಕ್ತಿಗೆ ಹೇಳ್ತೀವಿ. ಇಟ್ ಇಸ್ ಅನ್ ಎಮೋಷನಲ್ ಕನೆಕ್ಟ್. ದಿಸ್ ಇಸ್ ನಥಿಂಗ್ ಟು ಡೂ ವಿತ್ ಸೈನ್ಸ್. ಸೈಕಲಾಜಿಕಲಿ ನಾವು ಇನ್ನೊಬ್ರ ಹತ್ರ ನಮ್ಮ ಕಷ್ಟಗಳನ್ನ ಶೇರ್ ಮಾಡ್ಕೊಂಡ್ರೆ, ಸುಖ ದುಃಖ ಎರಡನ್ನೂ ಶೇರ್ ಮಾಡ್ಕೊಂಡ್ರೆ ಯು ಆರ್ ಹ್ಯಾಪಿ ಪರ್ಸನ್. ಯಾರು ಬಾಯಿ ಬಿಟ್ಟು ಮಾತಾಡಲ್ವೋ ದೇ ಹ್ಯಾವ್ ಅ ಲಾಟ್ ಆಫ್ ಪ್ರಾಬ್ಲಮ್. ಅವನ ಹಣೆ ಬರನೇ ಹಂಗೆ ಇರುತ್ತೆ. ಅವ್ರು ಹಾಗೆ ಕೇಳ್ಕೊಂಡ್ ಬಂದಿರ್ತಾರೆ. ಈ ದೇವ್ರನ್ನ ನಂಬಬೇಕು ಅಥವಾ ನಂಬಾಗ ಮೇಲೆ ಈ ಕೆಲವೊಂದು ಅರ್ಕೆಗಳನ್ನ ಮಾಡ್ಕೊಂತಾರೆ. ಅರ್ಕೆ ತೀರ್ಸಿಲ್ಲ ಅಂತ ದೇವ್ರಿಗೆ ಕೋಪ ಬರುತ್ತೆ ಅಂತ ಒಂದು ನಂಬಿಕೆ. ನನಗೂ ಒಂದು ರೀಸೆಂಟ್ ಆಗಿ ಹೇಳೋರು, ನಿಮ್ಮಪ್ಪ ನೀನು ಹುಟ್ಟೋದಕ್ಕಿಂತ ಮುಂಚೆ ಶಬರಿಮಲೆಯಲ್ಲಿ ಅರ್ಕೆ ಹೊತ್ಕೊಂಡಿದ್ರು. ಒಬ್ರು ಗುರುಗಳು ಹೇಳಿದ್ದು, ನಮ್ಮ ತಂದೆ ಮರ್ತಿದ್ದಾರೆ, ನನಗೆ ಅರ್ಕೆ ಇತ್ತು ಅಂತ. ಏನೋ ಆರೋಗ್ಯ ಕೆಟ್ಟಾದಾಗ ಒಬ್ರು ಗುರುಗಳು, ನೋಡಪ್ಪ ನಿಂದು ಅರ್ಕೆ ಇತ್ತು, ಅಲ್ಲೋಗದು ಮುಗಿಸ್ಕೊಂಬಂದ್ಬಿಡು ಶಬರಿಮಲೆಯಲ್ಲಿ ಅಂತ ಹೇಳಿದ್ರು. ಈ ಅರ್ಕೆಯಿಂದ ದೇವ್ರ ಕೋಪ ಪಡ್ಕೊಂತಾನ? ಒಂದು ಕೋಪ ಬರುತ್ತೆ ದೇವ್ರಿಗೆ. ಎರಡನೇದು ಈ ತರ ಏನಾರ ಮಾಡ್ತಾರ ಅಂತ. ಇದು ಸ್ಟ್ರೈಟ್ ಫಾರ್ವರ್ಡ್ ಉತ್ತರ ಬರೋದಿಲ್ಲ. ಯಾಕೆ ಅಂತಂದ್ರೆ ನಮ್ಮ ಈ ಉತ್ತರ ಕರ್ನಾಟಕ ದೇಶಗಳಲ್ಲೆಲ್ಲ ನೀವು ನೋಡಿದ ಹಾಗೆ ದೈವಗಳಿದೆ. ದಕ್ಷಿಣ ಕನ್ನಡದಲ್ಲಿ ಉತ್ತರ ಕನ್ನಡ ದೈವಗಳಿದೆ. ಆ ದೈವಗಳೆಲ್ಲ ಹೇಗ್ ಕೆಲಸ ಮಾಡುತ್ತೆ, ನೀವಿಲ್ಲಿ ಮಾತಾಡೋದನ್ನ ಅದು ಅರ್ಥ ಮಾಡ್ಕೊಳ್ಳುತ್ತೆ. ಹೌದು. ದಟ್ ಇಸ್ ಆಲ್ಸೋ ಎಮೋಷನಲಿ ಕನೆಕ್ಟ್. ಇದೇ ನೀವು ಕೆಳಗಡೆ ಕೇರಳ ಕಡೆ ಎಲ್ಲ ಹೋದ್ರೆ ಕುಟ್ಟಿ ಚೇತನ್ ಅಂತ ಹೇಳಿ ಸಾಕಷ್ಟು ವಿದ್ಯೆಗಳು ಪ್ಲಸ್ ಸಾಕಷ್ಟು ತತ್ವಗಳಿದೆ. ಆ ಒಂದು ಕೆಲವೊಂದು ಮಂತ್ರಾನುಷ್ಠಾನಗಳು ಮಾಡ್ಬೇಕಾದ್ರೆ ಅದ್ ಬಂದು ಕೇಳುತ್ತೆ, ನನ್ಗೆ ಇಂಥದ್ ಕೊಡು, ನಾನು ನಿನಗೆ ಇದ್ ಕೊಡ್ತೀನಿ ಅಂತ. ಕೆಲವೊಂದು ಮೂಢನಂಬಿಕೆ ಅಂತ ಹೇಳಕ್ ಆಗಲ್ಲ. ಈಗ ಎಷ್ಟೋ ಜನ ನನ್ನ ಹತ್ರ ಬಂದಾಗ್ಲೂ ಹೇಳ್ತೀವಿ ಋಣಾನುಬಂಧ ಅಂತ ಅರ್ಥ. ಅದಕ್ಕೆ ಋಣ ಅಂತ ಕೆಲವೊಂದು ಜಾತಕ ನೋಡಿದಾಗ ನಮ್ಗೆ ಹೇಳ್ತೀವಿ ದೈವ ಋಣ ಇದೆ ಅಂತ. ಯಾಕೆ? ಈಗ ದೇವಸ್ಥಾನಕ್ಕೆ ನಾನು 1000 ರೂಪಾಯಿ ಹಾಕಿರ್ತೀನಿ, ನನಗೆ ಇವತ್ತು ಕಷ್ಟ. ಪುರೋಹಿತನಾಗಿರ್ಬೇಕಾದ್ರೆ 1000 ರೂಪಾಯಿ ತೆಗೆದು ನಾನು ಜೇಬಲ್ಲಿ ಇಟ್ಕೊಂಡು ನನ್ನ ಸಂಸಾರನ ನಡೆಸ್ತೀನಿ. ಅದು ಅವರೆಲ್ಲ ಹಾಕಿರೋ ಪ್ರಾರ್ಥನೆ ಏನು? 4 ಜನ ಅನ್ನದಾನಕ್ಕೋಸ್ಕರ ಈ ಹಣವನ್ನ ನಾನು ಹಾಕಿದ್ದೀನಿ ಅಂತ. ಅದು ಅನ್ನದಾನಕ್ಕೆ ಹೋಗ್ಬೇಕು. ಯಾಕೆ? ದೇರ್ ಇಸ್ ಅ ಕರ್ಮ ಅಟ್ಯಾಚ್ಮೆಂಟ್ ಟು ಇಟ್. ಆ ಕರ್ಮ ಅಟ್ಯಾಚ್ಮೆಂಟ್ ಇಲ್ಲದೆ ನೀವೇನ್ ಸಂಕಲ್ಪ ಮಾಡ್ತೀರಾ ಅದು ಕರ್ಮ. ನನ್ನ ಒಂದು ಆರೋಗ್ಯ ಪರಿಸ್ಥಿತಿಗೋಸ್ಕರ ನಾನು ಇಷ್ಟು ದಾನವನ್ನ ಮಾಡ್ತಾ ಇದ್ದೀನಿ ಅಂತ. ಹೌದು, ಬಿಕಾಸ್ ಯು ಆರ್ ರಿಮೂವಿಂಗ್ ಯುವರ್ ಕರ್ಮ ಆರ್ ಯು ಆರ್ ಡಿಸ್ಚಾರ್ಜಿಂಗ್ ಯುವರ್ ಎನರ್ಜಿ ಥ್ರೂ ದಟ್. ಅದಕ್ಕೋಸ್ಕರನೇ ಅದು ಅದೇ ಕೆಲಸಕ್ಕೋಸ್ಕರವೇ ಹೋಗ್ಬೇಕು. ಹೋಗ್ಲಿಲ್ಲ ಅಂತಂದ್ರೆ
ಅದು ಮತ್ತೆ ನಾವು ಪ್ರಶ್ನೆ ಹಾಕಿ ನೋಡಿದಾಗ ಅದಲ್ಲೇ ಬಂದು ಕೂತ್ಕೊಳ್ಳುತ್ತೆ, ಇದಿನ್ನೂ ಆಗಿಲ್ಲ. ಹೌದು. ತೋರ್ಸುತ್ತದು. ಷಷ್ಟಮಾಧಿಪತಿ ಬಂದು ಕೂತ್ಕೋತಾನೆ, ಗುರು ಷಷ್ಟಮದಲ್ಲಿ ಬರ್ತಾನೆ, ಇನ್ಯಾರೋ ಬಂದು ಕೂತ್ಕೋತಾರೆ. ಋಣಾನುಬಂಧ ಕಾರಕ 12ರಿಂದ ನೋಡ್ತಾನೆ 6ನೇ ಮನೆ, ಈ ತರ ಎಲ್ಲ ಆಗುತ್ತೆ. ಅದು ಮೂಢನಂಬಿಕೆ ಅನ್ನೋದಕ್ಕಿಂತ ನಾವೊಂದು ಅಡ್ರೆಸ್ ಬರಿತೀವಿ ಅದ್ರ ಮೇಲೆ, ಆ ಅಡ್ರೆಸ್ ಅಲ್ಲಿ ಹೋಗಿ ತಲುಪ್ತು ಅಂತಂದ್ರೆ ನನ್ ಕೆಲಸ ಮುಗೀತು. ತಲುಪ್ಲಿಲ್ಲ ಅಂತಂದ್ರೆ ನೀವೆಲ್ಲ ನಾಳೆ ಬೆಳಗ್ಗೆ ನಿಮ್ಮ ಮಗನೋ ನಿಮ್ಮ ಮೊಮ್ಮಕ್ಕಳು ಬಂದು ಯಾರನ್ನೋ ಕೇಳಿದಾಗ ನಿಮ್ಮ ಅಪ್ಪ ಈ ತರ ಅಂದ್ಕೊಂಡಿದ್ರಪ್ಪ, ಅದಾಗಿಲ್ಲ, ಅದ್ ಮಾಡ್ಬೇಕಾಗತ್ತೆ ಅಂತ. ದೇರ್ ಇಸ್ ಅ ಮೆಕ್ಯಾನಿಸಮ್ ಫಾರ್ ಅಸ್ ಟು ಫೈಂಡ್ ಔಟ್. ಈ ಅರ್ಕೆ ಮಾಡ್ಕೊಳ್ಳೋದು ಎಷ್ಟು ಮಟ್ಟಿಗೆ ಸರಿ? ಈಗ ಕೆಲವರು ಹೋಗಿ ದೇವಸ್ಥಾನಗಳಿಗೆಲ್ಲ ಒಂದು ಅರ್ಕೆ ಹೊತ್ಕೊಂತಾರೆ, ನಿಮ್ಗೊಂದು ಪೂಜೆ ಕೊಟ್ಬಿಡ್ತೀನಿ, ನನಗೆ ಸೀರೆ, ರೇಷ್ಮೆ ಸೀರೆ ಕೊಟ್ಬಿಡ್ತೀನಿ, ಬಂಗಾರ ಕೊಟ್ಬಿಡ್ತೀನಿ, ಬೆಳ್ಳಿ ಕೊಟ್ಬಿಡ್ತೀನಿ ಅಂತೇಳಿ ಅರ್ಕೆ ಈ ಕೆಲಸ ಮಾಡಿಕೊಟ್ರೆ ಮಾತ್ರ ನಾವು ಮಾಡ್ಕೊಡ್ತೀವಿ ಅಂತ ಹೇಳ್ತಾರೆ. ಅದು ಎಷ್ಟು ಮಟ್ಟಿಗೆ ಸರಿ ಅಂತ? ಅಂದ್ರೆ ಇದನ್ನ ಯಾವ ತರ ಅರ್ಥ ಮಾಡ್ಕೋಬೇಕು ಅಂತಂದ್ರೆ, ನನಗೆ ಈ ಕೆಲಸ ಮಾಡ್ಕೊಟ್ರೆ ನಾನು ಮಾಡ್ಕೊಡ್ತೀನಿ ಅನ್ನೋದಕ್ಕೆ ಪರಮೇಶ್ವರನ್ ನಾವು ತಕಡಿಲಿ ಹಾಕಕ್ಕಾಗಲ್ಲ. ನಾನು ಪ್ರತಿ ಸರಿ ನಮ್ ದೇವಸ್ಥಾನಕ್ಕೆ ಬಂದವ್ರಿಗೆ ಎಲ್ಲರಿಗೂ ಹೇಳ್ತೀನಿ, ನೀವು ಭಕ್ತಿಯಿಂದ ಬನ್ನಿ, ಇಲ್ಲಿ ಏನು ಮಾಡೋದ್ ಬೇಡ, ಇಲ್ಲಿ ಕುತ್ಕೊಂಡು ಆ ಎನರ್ಜಿನ ನೀವು ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಶರೀರದಲ್ಲಿ ಆಗ್ಬೇಕಾಗಿರುವಂತಹ ಬದಲಾವಣೆ ಬರುತ್ತೆ. ಈ ನಡುವೆ ಬಂದವರೆಲ್ಲ ಒಂದೇ ಮಾತು ಹೇಳೋದು ಏನು ಅಂತಂದ್ರೆ, ನಾವ್ ಇಲ್ಲಿ ಬಂದ್ ಹೋದ್ರೇನೆ ನಮ್ ಕೆಲಸ ಆಗುತ್ತೆ. ನಾವೊಂದ್ ಸಣ್ಣ ಪರಿಹಾರ ಹೇಳಿದೀವಿ ದೇವಸ್ಥಾನದಲ್ಲಿ, 16 ದಿನ 16 ದೀಪ ಹಚ್ಬೇಕು, ಹುಣ್ಣಿಮೆಯಿಂದ ಅಮಾವಾಸ್ಯೆವರೆಗೂ, ಅಮಾವಾಸ್ಯೆಯಿಂದ ಹುಣ್ಣಿಮೆವರೆಗೂ. ಯಾಕಂದ್ರೆ ಲಲಿತೆಗೆ ಪಂಚದಶಿ ಷೋಡಶಿ ಅಂತ ಹೇಳಿ ಅವಳ ಹೆಸರೇ ಷೋಡಶ ಸ್ವರೂಪದಲ್ಲಿರೋದ್ರಿಂದ, ಅವಳು ಒಂದು ಚಂದ್ರನ ಕಳೆಗಳನ್ನ ಹೊಂದಿರುವಂತಹದ್ರಿಂದ ಯಾವತ್ತು ನಾನು ಯಾವ ದೀಪವನ್ನು ಹಚ್ಚುತ್ತೀನೋ ಅದರ ಒಂದು ಶಕ್ತಿ ನನ್ನಲ್ಲಿ ಸೇರುತ್ತೆ, ಅದು ನನ್ನ ಕರ್ಮವನ್ನ ಬದಲಾವಣೆ ಮಾಡುತ್ತೆ. ನಾನು ಇದೇ ಅಮ್ಮನವ್ರಿಗೆ ಬಂದು ನಾನು ರೇಷ್ಮೆ ಸೀರೆ ಕೊಡ್ತೀನಿ, ಅಥವಾ ನಾನು ಇದೇ ಅಮ್ಮನವ್ರಿಗೆ ಬಂದು ನಾನೊಂದು ಮಾಂಗಲ್ಯ ಚೈನ್ ಮಾಡ್ಕೊಡ್ತೀನಿ, ತೊಂದರೆ ಇಲ್ಲ, ಬಹಳ ಸಂತೋಷ. ಆದ್ರೆ ನೀನ್ ಇದ್ ಮಾಡ್ಕೊಟ್ರೆ ನನ್ ಮಾಡ್ಕೊಡ್ತೀನಿ ಅನ್ನೋದಿದೆಯಲ್ಲ, ಅದ್ ಸರಿಯಲ್ಲ. ಯಾಕೆ? ನಿನ್ನ ಕರ್ಮಕ್ಕೆ ಯಾರು ಜವಾಬ್ದಾರರಲ್ಲ. ಆದ್ರೆ ಈ ಕರ್ಮವನ್ನ, ಈ ಒಂದು ತತ್ವವನ್ನ ನೀನ್ ಪಡಿಬೇಕು ಅಂತಂದ್ರೆ 4 ಜನಕ್ಕೆ ನೀನ್ ದಾನ ಮಾಡಬೇಕು. ದಾನ ಮಾಡಿದಾಗ ಧರ್ಮವಂತರಾಗಿರುವಂತಹವರಿಗೆ ದಾನ, ಅನ್ನದಾನ ಮಾಡು ಅಂತ ಹೇಳ್ತೀವಿ. ಯಾರಿಗೋ ಹೋಗಿ ಅನ್ನ ಕೊಡೋದು, ಅವನ ಕರ್ಮಾನುಸಾರೇನ ಅವನು ಭಿಕ್ಷಕನಾಗಿರ್ತಾನೆ, ಅವನ ಕರ್ಮಾನುಸಾರೇನ ಅವನು ಮಹಲಲ್ಲಿ ಕುತ್ಕೊಂಡು ಊಟ ಮಾಡ್ತಾ ಇರ್ತಾನೆ. ಆದ್ರೆ ಅರ್ಹಿ ಯಾರು ಅಂತ ನಾವು ನೋಡ್ಬೇಕಾಗತ್ತೆ. ಆ ಅರ್ಹಿಗೆ ಕೊಟ್ರೆ ಅವನ್ ಏನ್ ಮಾಡ್ತಾನೆ, ನೀವ್ ಏನ್ ಅಂದ್ಕೊಂಡ್ ಬಂದಿದ್ದೀರೋ ಅದ್ ನಿಮ್ಗೆ ಆಗ್ಲಿ ಅಂತ ಹೇಳಿ ಅವನು ಮನಸ್ಸಿನಲ್ಲಿ ಅವನು ಪ್ರಾರ್ಥನೆ ಮಾಡ್ತಾನೆ. ಆ ಕರ್ಮ ಅಲ್ಲಿ ಬ್ಯಾಲೆನ್ಸ್ ಆಗುತ್ತೆ. ಅದಾಗ್ಲಿಲ್ಲ ಅಂತಂದ್ರೆ ವಾಪಸ್ ಎಲ್ಲ ತೋರ್ಸುತ್ತೆ, ಈ ತರ ಬ್ಯಾಲೆನ್ಸ್ ಇತ್ತು, ಈ ತರ ಬ್ಯಾಲೆನ್ಸ್ ಇತ್ತು. ಅಷ್ಟಮಂಗಳ ಪ್ರಶ್ನೆ ಹಾಕಿದಾಗ ಬರುತ್ತೆ ಅಂತ ನಿಮಗೂ ಗೊತ್ತು, ನೀವು ನೋಡಿದೀರಾ. ಯಾಕೆ ಬರುತ್ತೆ ಅಲ್ಲಿ? ಈ ತರ ಎಲ್ಲ ಬ್ಯಾಲೆನ್ಸ್ ಬರುತ್ತೆ. ಅರೆ ಇದಕ್ಕೆ ನೇರ ಉತ್ತರ ಕೊಡ್ಬೇಕು ಅಂತಂದ್ರೆ, ಹೌದು, ಡಿಸ್ಚಾರ್ಜ್ ಯುವರ್ ಕೆಪಾಸಿಟೀಸ್, ವಸ್ತ್ರ, ವಾಹನ, ವಸ್ತು, ಊಟ, ಹಣ, ಇದ್ರಲ್ಲೆಲ್ಲ ಕೊಡ್ಬೋದು ವಾಪಸ್. ಎಷ್ಟಕ್ಕೆಷ್ಟು ಕೊಡ್ತೀವೋ ಅಷ್ಟಕ್ಕಷ್ಟು ಫಲ ಜಾಸ್ತಿ. ಅಧಿಕಸ್ಯ ಅಧಿಕಂ ಫಲಂ ಅಂತ ಹೇಳ್ತಾರೆ. ಅಂದ್ರೆ ಇವಾಗ ನಾನು 1,000 ರೂಪಾಯಿ ಸಂಪಾದನೆ ಮಾಡಿದೆ ಅಂತಂದ್ರೆ 5% ಆಫ್ ವಾಟ್ ಯು ಅರ್ನ್ ಶುಡ್ ಬಿ ಫಾರ್ ಆಲ್ ದೀಸ್ ಆಕ್ಟಿವಿಟೀಸ್. ಈ GST ಕಟ್ತಂಗೆ, ಅಥವಾ ಟ್ಯಾಕ್ಸ್ ಕಟ್ತಂಗೆ. ಕೆಲವೊಬ್ರು ಏನ್ ಅರ್ಥ ಮಾಡ್ಕೋತಾರೆ, ನಾನು 1,000 ರೂಪಾಯಿ ಸಂಪಾದನೆ ಮಾಡಿದ್ 1,000 ರೂಪಾಯಿ ನಾನು ದಾನ ಮಾಡ್ಬಿಡ್ಬೇಕಾ ಅನ್ನೋ ಪ್ರಶ್ನೆ ಬರುತ್ತೆ. ಹೌದು, ಅಲ್ಲ. ನಿನ್ನ ಒಳ್ಳೆ ಕರ್ಮಕ್ಕೆ ಏನು ಬೇಕು? ನೀನು ಗೃಹಸ್ಥನಾಗಿದ್ಯಾ, ಗೃಹಸ್ಥನಾಗಿರುವಂತಹ ಧರ್ಮ ಏನು? ಮನೆಯಲ್ಲಿರುವಂತಹವರನ್ನ ನೋಡ್ಕೊಳ್ಳುವಂತಹದ್ದು ಗೃಹಸ್ಥನ ಧರ್ಮ. ಆ ಗೃಹಸ್ಥ ಧರ್ಮಕ್ಕೆ ಎಷ್ಟು ಬೇಕು ಅಷ್ಟು ಮಾಡು. ಗೃಹಸ್ಥ ಧರ್ಮಕ್ಕೆ ಬೇಕಿದ್ದ ಆದ್ಮೇಲೆ ಇನ್ನು ಮಿಕ್ಕಿದ್ಯಲ್ಲ, ಮುಂದೆ ಜೀವನಕ್ಕೋಸ್ಕರ ಎತ್ತಿಡ್ಬೇಕು. ಆ ಮಿಕ್ಕಿರೋದು ಮುಂದೆ ಜೀವನಕ್ಕೆ ಎತ್ತಿಟ್ಟು ಅದನ್ನ ನಾನು ಒಳ್ಳೆತನದಲ್ಲಿ ಉಪಯೋಗಿಸ್ಬೇಕು ಅಂತಂದ್ರೆ 4 ಜನಕ್ಕೆ ನೀನು ಊಟ ಹಾಕು. ಈ ರೀತಿ ಕರೆಕ್ಟ್ ಆಗಿ ನಾವು ಅದನ್ನ ಭಾಗಿ ಮಾಡಿ ಹಾಕ್ಬೇಕೆ ಹೊರತು ಬಂದಿದ್ದಷ್ಟು ಕೊಡೋದಲ್ಲ. 1 ಕೋಟಿನಲ್ಲಿ 5,000 ಕೊಡೋದು ಅಲ್ಲ. ಹೌದು, ಇಟ್ ಶುಡ್ ಬಿ ಅ ಬ್ಯಾಲೆನ್ಸ್. 1 ಕೋಟಿ ನಾನು ಸಂಪಾದನೆ ಮಾಡಿದೆ ಅಂತಂದ್ರೆ ಅದಕ್ಕೆ ಸಮಾನವಾದಂತಹದ್ದನ್ನೇ ನಾನು ಕೊಡ್ಬೇಕು. ಇನ್ನು ನಾವು ಭಾರತದಲ್ಲಿ ಕರ್ನಾಟಕ, ಬೆಂಗಳೂರು ಯಾವುದೇ ತಗೊಂಡ್ರು ಕೂಡ ಎಲ್ಲ ಕಡೆನೂ ಗ್ರಾಮ ದೇವತೆಗಳು ಗ್ರಾಮನ ರಕ್ಷಣೆ ಮಾಡ್ತಾರೆ ಅನ್ನುವಂಥದ್ದು ಒಂದು ನಂಬಿಕೆ. ಆದರೆ ಎಷ್ಟೋ ಕ್ಷೇತ್ರಗಳಲ್ಲಿ ನಾವು ನೋಡಿದ್ದೀನಿ, ಅಲ್ಲಿ ಗ್ರಾಮ ದೇವತೆಗೆ ಇವರು ಅಲ್ಲಿ ಸರಿಯಾಗಿ ನಡ್ಸ್ಕೊಂಡಿಲ್ಲ ಅಂದರೆ ಗ್ರಾಮ ದೇವತೆ ನಾನು ತೋರಿಸ್ಕೊಡ್ತೀನಿ ನನ್ನ ಶಕ್ತಿ ಏನು ಅಂತ ಹೇಳೋವಂಥದ್ದು ಕೇಳ್ಪಡ್ತೀವಿ. ಹಳ್ಳಿಗಳ ಕಡೆ ಎಲ್ಲೇ ಕೇಳೋರು, ಸಿಟಿಲೂ ಕೂಡ ಹೇಳ್ತಾರೆ. ಅದು ಹೇಗೆ ವರ್ಕ್ ಆಗುತ್ತೆ ಅಂತ ನನ್ಗೆ ಗೊತ್ತಿಲ್ಲ ಅವರುಗಳೇ. ನೀವು ಶಿವಮೊಗ್ಗದಲ್ಲಿದ್ರೆ ನಿಮ್ಮ ಅಜ್ಜಿ ಮನೆ ಶಿವಮೊಗ್ಗ ಅಂತ ಇಟ್ಕೊಳ್ಳಿ. ಅಜ್ಜಿ ಮನೆಗೆ ಹೋಗ್ತೀರಾ, ಅಜ್ಜಿ ತಾತನ್ ಮಾತಾಡ್ಸಲ್ಲ, ಊರಲ್ಲಿ ಇರೋರ್ನೆಲ್ಲ ಮಾತಾಡಿಸ್ತೀರಾ, ವಾಪಸ್ ಬೆಂಗಳೂರಿಗೆ ಬಂದ್ಬಿಡ್ತೀರಾ. ನೀವ್ ಅಜ್ಜಿ ಏನ್ ಮಾಡ್ತಾರೆ, ಫೋನ್ ಮಾಡಿ
ಬಾಯಿಗೆ ಬಂದಂಗೆ ಬೈತಾರೆ. ಬೈತಾರೆ. ಹ. ನಮ್ಮ ಮನೇಲಿ ಬಂದು ಉಳ್ಕೊಂಡು ನನ್ನನ್ನೇ ಮಾತಾಡದೆ, ನನಗೆ ಹೇಳದೆ, ನನಗೆ ಮಾಡದೆ ವಾಪಸ್ ಹೋದೆ ಅಲ್ಲ ನೀನು ಅಂತ. ಗ್ರಾಮ ದೇವತೆಯು ಅಷ್ಟೇ, ಹ್ಮ್ ಕ್ಷೇತ್ರ ದೇವತೆ. ಹ್ಮ್ ಇದು ನನ್ನ ಕ್ಷೇತ್ರ, ನಾನು ಪರಿಪಾಲನೆ ಮಾಡ್ತೀನಿ ಈ ಜಾಗನ, ನಾನ್ ನಿಮ್ಮನ್ನೆಲ್ಲ ನೋಡ್ಕೋತೀನಿ. ಹ್ಮ್. ಕೃತಜ್ಞತೆ. ಹ್ಮ್ ಅಮ್ಮ ನಾನಿಲ್ಲಿ ಬಂದಿದ್ದೀನಿ, ಹ್ಮ್. ನನ್ನನ್ನ ಕಾಪಾಡು, ಹ್ಮ್. ನನ್ನನ್ನ ನೋಡ್ಕೋ. ಹ್ಮ್. ಅದು ನಾವು ಕ್ಯಾಶುಯಲ್ ಆಗಿ ಮಾತಾಡುವಂತಹ ಒಂದು ಸಂವಾದ. ಹ್ಮ್. ಏನು ಬೇಡವಾ, ಹ್ಮ್. ಅಲ್ಲಿ ಹೋಗಿ ಕೂತ್ಕೊ ನೀನು, ಹ್ಮ್. ಆ ಶಕ್ತಿಯನ್ನ ಪಡಿ, ಹ್ಮ್. ಆ ದೃಷ್ಟಿ ನಿಮ್ಗೆ ಸೇರುತ್ತೆ. ಹ್ಮ್. ಬೇರೆ ಏನು ನಿಮಗೆ ಎಕ್ಸಾಂಪಲ್ಲೇ ಬೇಡ. ಹ್ಮ್. ಯಾರು ಮಂತ್ರಾಲಯಕ್ಕೆ ಹೋದಾಗ ಹ್ಮ್. ಅದು ಯಾರನ್ನ ಫಸ್ಟ್ ನೋಡ್ಬೇಕು? ಮಂಚಾಲಮ್ಮನ. ಮಂಚಾಲಮ್ಮನ್ ನೋಡ್ಬೇಕು. ರಾಯರು ಅಷ್ಟು ಹೌದು. ತಪಸ್ವಿಗಳಾಗಿದ್ದು, ಹ್ಮ್. ಅವ್ರು ಹೋಗಿ ಡೈರೆಕ್ಟ್ ಆಗಿ ನಾನು ಈ ಜಾಗದಲ್ಲಿ ಕೂತ್ಕೋತೀನಿ ಅಂತ ಕೂತ್ಕೋಬೋದಾಗಿತ್ತಲ್ಲ, ಹೌದು. ಯಾಕೆ ಮಾಡ್ಲಿಲ್ಲ? ಹ್ಮ್. ಅದೇ ನಿಮ್ಮ ಅಜ್ಜಿ ತಾತನ ಮನೆಗೆ ಹೋದಂಗೆ ಲೆಕ್ಕ. ಹೌದು. ಅಮ್ಮ ಇದು ನಿನ್ನ ಜಾಗ, ಹ್ಮ್. ನಾನು ಇಲ್ಲಿ ಬಂದಿದ್ದೀನಿ, ಹ್ಮ್. ಏನೋ ಒಂದು ಆಸೆ ಇಟ್ಕೊಂಡಿದ್ದೀನಿ, ಹ್ಮ್. ನಾನು ಇಲ್ಲಿ ಕೂತು ನಿನ್ನ ಧ್ಯಾನವನ್ನು ಮಾಡ್ತೀನಿ, ನಿನ್ನ ಧ್ಯಾನದಿಂದ ನಾನು ನನ್ನ ಶ್ರೀರಾಮನನ್ನ ಧ್ಯಾನ ಮಾಡ್ತೀನಿ, ಹ್ಮ್. ನನಗೆ ರಕ್ಷಣೆಯನ್ನ ಕೊಡು ಅಂತಂದಾಗ ರಾಯರನ್ನ ನೋಡಕ್ಕಿಂತ ಮುಂಚೆ ಮಂಚಾಲೆಯನ್ನು ನೋಡ್ಕೊಂಡು ಹೋಗ್ತಾರೆ ಜನ. ಹ್ಮ್. ಹೌದು. ಅಷ್ಟೇ ಶಕ್ತಿ ಅದು. ಹ್ಮ್. ಸಹಸ್ರನಾಮದಲ್ಲಿ ಕ್ಷೇತ್ರ ಸ್ವರೂಪಿ, ಕ್ಷೇತ್ರೇಶಿ, ಕ್ಷೇತ್ರ ಕ್ಷೇತ್ರಜ್ಞ ಪಾಲಿನಿ ಅಂತ ಬರುತ್ತೆ. ಹ್ಮ್. ಅದ್ರಲ್ಲಿ ಎಕ್ಸಾಕ್ಟ್ ಆಗಿ ಏನ್ ಹೇಳ್ತಾರೆ ಅಂತಂದ್ರೆ, ಸಹಸ್ರನಾಮವನ್ನ 5 ಭಾಗ ಮಾಡಿದ್ರೆ 1 ಭಾಗ ಕ್ಷೇತ್ರಪಾಲಕ ದೇವತೆಗಳು. ಓ. ಅಮ್ಮನವರ ಶಕ್ತಿ, 1 ಭಾಗದ ಶಕ್ತಿ ಈ ಕ್ಷೇತ್ರ ಪಾಲಕರಿಗೆ ಕೊಟ್ಟಿರ್ತಾಳೆ. ಹ್ಮ್. ಒಂದು ಸರಿ ಸಹಸ್ರನಾಮ ಪಾರಾಯಣ ಮಾಡಿದ್ರೆ ಅದ್ರಲ್ಲಿ 1 ಭಾಗದ ಶಕ್ತಿ ಇವ್ರಿಗೆ ಹೋಗಿ ಸೇರುತ್ತೆ. ಹ್ಮ್. ಹ್ಮ್. ಕ್ಷೇತ್ರ ಸ್ವರೂಪಿ, ನಾನು ಕ್ಷೇತ್ರ ಸ್ವರೂಪಳಾಗಿ ನಾನು ನಿಂತಿದ್ದೀನಿ. ಹ್ಮ್. ಅಂದ್ರೆ ಅವ್ರಿಗಿರುವಂತಹ ಶಕ್ತಿ ಇದ್ದೇ ಇದೆ. ಹ್ಮ್. ಈ ಪ್ರತಿ ವರ್ಷನೂ ಕೂಡ ಈ ಗ್ರಾಮ ದೇವತೆಗಳಲ್ಲಿ ಮಾರಮ್ಮ, ಅಥವಾ ನಗರ ದೇವತೆಯಾಗಿ ಅಣ್ಣಮ್ಮ, ನಾಡ ದೇವತೆಯಾಗಿ ಚಾಮುಂಡೇಶ್ವರಿ, ಈ 3 ಅಲೈನ್ಮೆಂಟ್ ನೋಡಿದ್ರೆ ಎಲ್ಲ ದೇವಿಯರೇ. ಹೌದು. ಮತ್ತೆ ಜೊತೆಗೆ ಶಕ್ತಿ ಸ್ವರೂಪವಾಗಿ ಹನುಮಂತ ಇಲ್ದಿರುವಂತ ಜಾಗಗಳೇ ಇಲ್ಲ. ಇವರು ಇಷ್ಟು ಜನಕ್ಕೂ ನಾನೊಂದು ಕೃತಜ್ಞತೆ ಸಲ್ಲಿಸ್ಬೇಕು ಅಂತಿದ್ರೆ ಯಾವ ರೀತಿ ಸಲ್ಲಿಸ್ಬೇಕು ಅಂತ? ಅದೇ ನಾವು ನಮ್ಮ ಒಂದು ಧರ್ಮದಲ್ಲಿ ಏನ್ ಹೇಳ್ಕೊಂಡ್ ಬಂದಿದೀವಿ, ಕನಿಷ್ಠ ಪಕ್ಷ ಒಂದು ಷೋಡಶೋಪಚಾರ ಪೂಜೆಯನ್ನ ಮಾಡುವಂತಹದ್ದು ಅಂತ. ಅದು ನಾನು ಮುಂಚೆ ಒಂದು ಇಂಗ್ಲಿಷ್ ಪಾಡ್ಕಾಸ್ಟ್ ಅಲ್ಲಿ ಹೇಳಿದ್ದೆ. ಇಟ್ ಈಸ್ ಹೌ ಯು ಟ್ರೀಟ್ ಯುವರ್ ಗೆಸ್ಟ್. ಬಹಳ ಕ್ಲೋಸ್ ಆಗಿರೋ ಫ್ರೆಂಡ್ಸ್ ಏನ್ ಮಾಡ್ತೀರಾ, ಬಾ ನನ್ನ ಪಕ್ಕದಲ್ಲಿ ಕೂತ್ಕೋ ಅಂತ ಹೇಳಿ ನಿಮ್ ಜೊತೆನೆ ದಿನ ಪೂರ್ತಿ ಸಾರ್ತೀರಾ. ಇದು ಯಾರೋ ಸ್ವಲ್ಪ ಪರಿಚಯ ಇರೋರು ಬಂದಿದ ತಕ್ಷಣ ಬನ್ನಿ ಕೂತ್ಕೊಳ್ಳಿ ಅಂತ ಹೇಳ್ತೀರಾ, ಅವ್ರಿಗೊಂದಿಷ್ಟು ಹಾಲು ಕೊಡ್ತೀರಾ ಅಥವಾ ನೀರ್ ಕೊಡ್ತೀರಾ, ನೀರ್ ಬೇಕಾದ್ ನೀರ್ ಕೆಡ್ತೀರಾ, ಇನ್ನೊಂದೆರಡು ನಿಮಿಷ ಮಾತಾಡ್ತೀರಾ, ಹಾಲು ತಗೊಂಬಂದ್ ಕೊಡ್ತೀರಾ, ಮತ್ತೆ ಊಟ ಮಾಡೋದಕ್ಕೆ ಏನೋ ಒಂದು ತಿಂಡಿ ತಿನಿಸು ಏನೋ ತಂದು ಕೊಡ್ತೀರಾ. ಆದ್ಮೇಲೆ ಹೋಗಿ ಬರ್ತೀವಿ ಅಂತಂದಾಗ ಅವ್ನ್ ಸಣ್ಣದಾಗ ಒಂದು ಗಿಫ್ಟ್ ಕೊಡ್ತೀರಾ, ಅದು ಹೋಗಿ ಬರ್ಬೇಕಾದ್ರೆ ಒಂದು ತಾಂಬೂಲ ಅಂತ ಹೇಳಿ ಒಂದು ಹಣ್ಣು ಕೊಡ್ತೀರಾ, ಹೋಗ್ ಬನ್ನಿ ಅಂತ ಹೇಳಿ ಅವ್ರಿಗೊಂದು ಕ್ಯಾಬ್ ಮಾಡ್ಕೊಳ್ಳೋದು ಅಥವಾ ಅವ್ರ ಜಾಗದಲ್ಲಿ ಕೆಳಗಡೆ ಹೋಗಿ ಬಿಟ್ಟು ಕೊಡೋದು ಮಾಡ್ತೀರಾ. ಈ ಪೂಜೆ ಮಾಡೋದೇನಿದೆ ಇಷ್ಟೇ ಮಾಡ್ತೀರಾ ನೀವು ಪೂಜೆಯಲ್ಲಿ. ಆದ್ರೆ ನಾವು ಸಂಸ್ಕೃತದಲ್ಲಿ ಮಂತ್ರ ಹೇಳ್ತೀವಿ, ಅವ್ರು ಮಂತ್ರ ಹೇಳೋದಿಲ್ಲ ಅಷ್ಟೇ. ಅಂದ್ರೆ ಯಾವ ಒಂದು ಶಕ್ತಿಯನ್ನ ನಾವು ನೋಡಿರ್ತೀವೋ ಆ ಶಕ್ತಿಗೆ ವಿ ಹ್ಯಾವ್ ಟು ಸಬ್ಮಿಟ್ ಅವರ್ ಪ್ರೇಯರ್ಸ್. ಅದು ಯಾವ ರೀತಿಯಲ್ಲಿ ಅನ್ನುವಂತಹದನ್ನ ನಮ್ಮ ಪೌರಾಣಿಕದಿಂದ ಬಂದಿರುವಂತಹ ತತ್ವಗಳಲ್ಲಿ ಪಂಚೋಪಚಾರ ಪೂಜೆ, ಷೋಡಶೋಪಚಾರ ಪೂಜೆ, ಚತುಷ್ಷಷ್ಟಿಪಚಾರ ಪೂಜೆ ಅಂತ ಹೇಳಿ ವಿಧವಾದಂತಹ ಒಂದು ಪೂಜೆಗಳನ್ನ ಹೇಳಿದೆ. ಈಗ ನಮ್ಮ ಗ್ರಾಮ ದೇವತೆ ಅಥವಾ ನನ್ನ ಒಂದು ಊರಿನಲ್ಲಿರುವಂತಹ ಕಾವಲು ದೈವ ಏನಿದೆಯೋ ಅಲ್ಲಿ ಹೋಗಿ ನಾವು ಅದನ್ನ ಮಾಡ್ಲೇಬೇಕಾಗುತ್ತೆ. ಅದ ಅಜ್ಜಿ ಮನೆ ಎಕ್ಸಾಂಪಲ್ ಕೊಟ್ಟಲ್ಲ, ಅದೇ ತರ ಅಲ್ಲಿ ನಾವು ಹೋಗಿ ಮಾಡ್ಕೊಂಡು ಬಂದ್ರೆ ಆ ಒಂದು ಕಾವಲು ಮಾಡ್ತಾ ಇರುವಂತಹವರಿಗೆ ಏನಿದೆಯೋ ಯು ಗೋ ಸಬ್ಮಿಟ್ ಯುವರ್ ಎನರ್ಜಿ, ಅಲ್ಲಿ ಅದಕ್ಕೆ ಬೇಕಾಗಿರುವಂತಹ ಶಕ್ತಿ ಸೇರುತ್ತೆ.